ಫೈನಲಿ ಆಫ್ಟರ್ 4 years ಜಾನ್ ವಿಕ್ ಚಾಪ್ಟರ್ 4 ರಿಲೀಸ್ ಆಗ್ತಾ ಇದೆ. ಸೊ ಅದನ್ನ ನೋಡಕ್ ಹೋಗಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಸೊ ಸಮರಿ ಕೊಟ್ಬಿಡ್ತೀನಿ ಲಾಸ್ಟ್ 3 ಚಾಪ್ಟರ್ಸ್ ಅಲ್ಲಿ ಏನಾಗಿತ್ತು ಅಂತ. ಆಂಟೋನಿಯೋದೊಳಗೆ ನುಗ್ಗಿ ಬುಲೆಟ್ ಹೊಡೆದಾದ್ಮೇಲೆ ಜಾನ್ ವಿಕ್ ಗೆ ಕಮ್ಯುನಿಕೇಟ್ ಮಾಡ್ಬಿಡ್ತಾರೆ. ಆದ್ರೆ ಅವ್ನ ಕದರಿನ ಹಾಗೆ ಇರುತ್ತೆ. ಟೇಬಲ್ ಇಂದ ಅಡ್ಜಸ್ಟೆಂಟ್ ವಾಪಸ್ ಬರ್ತಾಳೆ. ಆದ್ರೆ ಲಾಂಗ್ ಸ್ಟೋರಿ ಶಾರ್ಟ್ ಹೇಳ್ಬೇಕಂದ್ರೆ ವಿನ್ಸೆಂಟ್ ಗೆ ಸ್ವಲ್ಪ ಸೆಟಲ್ಮೆಂಟ್ ಜೊತೆಗೆ ಅವ್ರ ಪೊಸಿಷನ್ ಒಳಗೆ ವಾಪಸ್ ಸಿಗುತ್ತೆ. ಆದ್ರೆ ಇವಾಗ ಜಾನ್ ವಿಕ್ ಗೆ ಇಡೀ ದುನಿಯಾ ಹುಡುಕ್ತಾ ಇದೆ. ಅಕಸ್ಮಾತ್ ಒಂದ್ ಸಿಗೆ ಬಿದ್ರೆ ಸತ್ತ ಅಂತಾನೆ ಅರ್ಥ. ಇಂತ ಟಫ್ ಸಿಚುವೇಶನ್ ಅಲ್ಲಿ ಜಾನ್ ವಿಕ್ ಗೆ ಹೆಲ್ಪ್ ಮಾಡೋದು ಬಾವರಿ ಕಿಂಗ್. ಅವರಿಬ್ರು ಸೇರ್ಕೊಂಡು ಹೈ ಟೇಬಲ್ ಗೆ ತೋರಿಸಬೇಕು ಅಂತ ಇರ್ತಾರೆ ಅಸ್ಲಿ ಬಾಬಾ ಯಾಗ ಯಾರು ಅಂತ. ಇನ್ನೊಂದು ಗೊತ್ತಿರಬೇಕು ನಿಮಗೆ, ಹೈ ಟೇಬಲ್ ಏನ್ ಕಂಜಿ ಪಿಂಜಿ ಅಲ್ಲ, ಅದನ್ನು ಗೌರ್ ಮಾಡ್ತಿರೋದು ಇಡೀ ವರ್ಲ್ಡ್ ಅಲ್ಲಿ ಟಾಪ್ 12 ಕ್ರೈಮ್ ಲಾರ್ಡ್ಸ್. ಅದೇ ಅಂಡರ್ ವರ್ಲ್ಡ್ ಅಲ್ಲಿ ಒಂದು ಫ್ಯಾಮಿಲೀಸ್ ಇರ್ತವೆ. ಆ ಫ್ಯಾಮಿಲೀಸ್ ಆ ಸಂಸ್ಥೆನ ಫಂಕ್ಷನಲ್ ಆಗಿ ಇಟ್ಟಿರ್ತಾರೆ. ಆ ಅಂಡರ್ ವರ್ಲ್ಡ್ ಗೆ ಯಾವ ವ್ಯಕ್ತಿ, ವಿಷಯ, ದೇಶ, ವಿದೇಶ, ಜಾತಿ, ಧರ್ಮ, ಮತ, ರಿಚ್ಚು, ಪೂರು ಏನು ಮ್ಯಾಟರ್ ಆಗಲ್ಲ. ಜನ ಒಂದ್ ಕಡೆ ಹೆದರ್ತಾರೆ, ಆದ್ರೆ ಅವರಿಗೆ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ. ಅವ್ರನ್ನ ಸಾಯಿಸ್ಬೇಕಂದ್ರೆ ಒಂದು ಸರ್ಕಾರನೇ ಕೆಳಗೆ ಬೀಳಿಸ್ದಂಗೆ. ಸೊ ಅದು ಒಂದು ಇಂಪಾಸಿಬಲ್ ಕೆಲಸ. ಆದ್ರೆ ಅದೇ ಇಂಪಾಸಿಬಲ್ ಕೆಲಸನ ಜಾನ್ ವಿಕ್ ಇವಾಗ ಚಾಪ್ಟರ್ 4 ಅಲ್ಲಿ ಮಾಡಕ್ ಹೊರಟಿರ್ತಾನೆ. ಆದ್ರೆ ಇವೆಲ್ಲ ಸ್ಟಾರ್ಟ್ ಆಗಿದ್ದು ಒಂದು ನಾಯಿ